ಟೆಟ್ರಾಪ್ಯಾಕ್ ಮಾಡಬೇಕು ಅಂತ ಒಂದು ಕಂಪ್ನಿಯವ್ರು ಬಂದರು. ಆ ಕಂಪ್ನಿಯವ್ರು ಬಂದಾಗ ಒಂದು ತುರ್ತು ಸಭೆ ಕರೆದು ಮೊನ್ನೆ 21ನೇ ತಾರೀಕು ನಮ್ಮ ಅಧ್ಯಕ್ಷ ಅಪ್ಪಣೆಯವರಿಗೆಲ್ಲ ಸೇರಿದ್ವಿ. ಫ್ಲೇವರ್ಡ್ ಮಿಲ್ಕ್ ಒಂದು ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ಕಂಪ್ನಿಯವ್ರು ಬಂದರು. ಅದಕ್ಕೆ 6.5 ಕೋಟಿ ರೂಪಾಯಿ ಬಂಡವಾಳ ಚೀಮೂಲಿಂದ ಹಾಕಬೇಕು ಅಂತಂದಾಗ 1,25,000 ಲೀಟ್ರು ಹಾಲನ್ನು ನಾವು ಕೊಡ್ತೀವಿ ತಿಂಗಳಿಗೆ, ದಿನಕ್ಕೆ. ಆದರೆ ನಾವು ಅದಕ್ಕೆ 6.5 ಕೋಟಿ ಬಂಡವಾಳ ಹಾಕೋಕ್ಕಾಗಲ್ಲ. ನೀವು ಸಾಚೆಟ್ನ ಮಾಡ್ಕೊಳ್ಳಿ, ಜಾಗ ಕೊಡ್ತೀವಿ, ಮಿಲ್ಕ್ ಕೊಡ್ತೀವಿ. ಟೆಟ್ರಾಪ್ಯಾಕ್ ಮಾಡಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನಮ್ಮ ಕೈಲಾಗಲ್ಲ. ಯಾಕಂದ್ರೆ ಇವತ್ತು ನೀವು ಹಾಕ್ತೀರಾ, ನಾಳೆ ಬೆಳಗ್ಗೆ ಹೊರಟೋಗ್ತೀರ. ಅದ್ರ ಬರ್ಡನ್ನು ನಮ್ಮ ರೈತರ ಮೇಲೆ ಬರ್ಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಂಜಣ್ಣ ಅವರು ಭಾರಿ ಗಲಾಟೆ ಮಾಡಿಬಿಟ್ರು. ರೈತರ ಪರವಾಗಿ ನಿಂತು ಆಗೋದೇ ಇಲ್ಲ, ನೀವು ಮಾಡಿ, ಇಲ್ಲ ಅವರು ಲಾಸ್ಟ್ಗೆ ಇದು ಕಂಪನಿಯವರು ಕನಿಷ್ಠ ಪಕ್ಷ ನೀವು 3 ಕೋಟಿ ಆದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಇದೇ ಟೆಟ್ರಾಪ್ಯಾಕ್, ಫ್ಲೇವರ್ಡ್ ಟೆಟ್ರಾಪ್ಯಾಕ್ಗೆ ನಾವು ಇದನ್ನ ಪ್ರಾಜೆಕ್ಟ್ನ ಮುಂದುವರಿಸ್ತೀವಿ. ಅದಕ್ಕೂ ಕೂಡ ನೀವು ಇವತ್ತು ಹಾಕ್ಬಿಟ್ಟು ನಾಳೆ ಮಾರ್ಕೆಟಿಂಗ್ ಮಾಡಿದ್ರ ಅದಕ್ಕೊಂದು 6.5 ಕೋಟಿ ದುಡ್ಡು, ಅದು ನಮ್ದಲ್ಲ, ರೈತರ ದುಡ್ಡು ನಾವು ಹಾಕ್ಬಿಟ್ಟು ಮತ್ತೆ ಅವ್ರಿಗೆ ನಾನು ಮೋಸ ಮಾಡೋಕ್ಕಾಗಲ್ಲ ರೈತರಿಗೆ ಅಂತ ಹೇಳ್ಬಿಟ್ಟು ಟೆಟ್ರಾಪ್ಯಾಕ್ನವ್ರಿಗೆ ಒಂದು ಸಮಯವನ್ನು ತಗೊಂಡ್ರು. ಹಂಗಾಗಿ ಈ ನಮ್ಮ ಕಮಿಟಿ ರೈತರ ಪರವಾಗಿ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ನಿರ್ದೇಶಕರು ಅದಕ್ಕೆ ಸಹಮತ ಕೊಟ್ಟು ಇವತ್ತು ರೈತರ ಪರವಾಗಿ ನಿಲ್ಲಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಎಲ್ಲ ಕಮಿಟಿಯವರು, ಎಲ್ಲ ನಮ್ಮ ಈ ಭಾಗದ ಮುಖಂಡರ ಮುಖಾಂತರ. ಇದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇವತ್ತು 6.5 ಕೋಟಿ ರೂಪಾಯಿ ಅನ್ನೋದು ಚೀಮೂಲನ್ನು ಈಸಿಯಾಗಿ ಕೊಡ್ಬೋದು. ಬಟ್ ಅದು ಒಂದೊಂದು ರೂಪಾಯಿ ಕೂಡ ನಿಮ್ಮ ಶ್ರಮ, ಆ ನಿಮ್ಮ ಶ್ರಮ ವೃಥ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮಂಜಣ್ಣ ಅವರು ಪ್ರತಿಯೊಂದು ಸ್ಟೆಪ್ಪು ಆಗ್ತಾವಾಗ ಇವಾಗ ಮೊನ್ನೆ ಒಂದು ಲಾಸ್ಟ್ ಒಂದು 2-3 ತಿಂಗಳ ಹಿಂದ್ಗಡೆ ಒಂದು ಇದಕ್ಕೆ ಕರ್ಕೊಂಡು ಹೋದ್ರು. ಹಾಸನ್ನು, ಮೈಸೂರು, ಮಂಡ್ಯ ಈ ಎಲ್ಲ ಡೈರಿಗಳನ್ನು, ಮೆಗಾ ಡೈರಿಗಳನ್ನು ವಿಸಿಟ್ ಮಾಡ್ಕೊಂಡು ಬಂದಾಗ ಅವರೊಂದು ಒಳ್ಳೆ ನಿರ್ಧಾರ ತಗೋಬೇಕು ಅಂತ ಹೇಳಿ ಯೋಚನೆ ಮಾಡಿ ಒಳ್ಳೆ ಒಂದು ಕಂಪ್ನಿಗೆ DPR ಕೊಡೋಕ್ಕೆ ಇವತ್ತು ಒಂದು 3-4 ಕಂಪ್ನಿಗೆ ಇದು ಮಾಡಿದ್ದಾರೆ. ಅದರಲ್ಲೂ ಉತ್ತಮವಾದಂತಹ ಒಂದು ಕಡಿಮೆ ಬೆಲೆಗೆ ಮತ್ತು ಉತ್ತಮವಾದಂತಹ ಕಾರ್ಯ ಮಾಡುವಂತಹ ಒಂದು ಎಕ್ವಿಪ್ಮೆಂಟ್ಸ್ ನಮಗೆ ಸಿಗಬೇಕು, ಕಡಿಮೆ ವೆಚ್ಚದಲ್ಲಿ ಅದನ್ನು ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಂಜಣ್ಣ ಅವರು ಕೂಡ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಆ ಒಂದು ಕಾರ್ಯಕ್ರಮ ಇಲ್ಲೊಂದು ಆದರೆ ನಮಗೆ ಒಂದು ಪ್ಯಾಕ್ 1 ಲೀಟರ್ಗೆ 2-3 ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ. ಆ ಉಳಿತಾಯ ಆಗೋ ಹಣ ಕೂಡ ರೈತರಿಗೆ ಸೇರಬೇಕು ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಅದನ್ನು ಸಹ ಒಳ್ಳೆ ಒಂದು ಕಾರ್ಯಕ್ರಮದಲ್ಲಿ ಇಟ್ಕೊಂಡು ಅವರು ಇವತ್ತು ಸಹಕಾರ ಕ್ಷೇತ್ರ ಇದ್ರೇ ಇವಾಗ ಒಕ್ಕೂಟ ಬಂತು, ಲಾಭ ಮಾಡಿದಾಗ ಯಾಕೆ ಕೊಟ್ರಿ ನಾವು? ನೇರವಾಗಿ ನಮ್ಮ ರೈತರ ಅಕೌಂಟ್ ಜಮಾ ಆಗಿದೆ. ಅದೇ ಪ್ರೈವೇಟ್ ಅವ್ರು ನೋಡ್ಕೊಳ್ಳಿ, ಪ್ರೈವೇಟ್ ಅವ್ರು ಆದ್ರೆ ಅವ್ರು ಉದ್ಧಾರ ಆಗ್ತಾರೆ, ಅವ್ರ ಬೆಳವಣಿಗೆ ಆಗೋದು ನಿಮ್ಗೆಲ್ರಿಗೂ ಗೊತ್ತಿದೆ. ನಮ್ದೇ ಅನ್ಕೊಳ್ಳಿ, ನಮ್ದೇ ಆದಾಗ ನಾವು ಲಾಭ ಮಾಡಿದಾಗ, ನಷ್ಟ ಆದಾಗ ನಾವೇ ಅನುಭವಿಸ್ಬೇಕು, ಲಾಭ ಬಂದಾಗ ಕೂಡ ನಾವೇ ಅದನ್ನ ಖುಷಿ ಪಡ್ತೀವಿ. ಆದ್ರೆ ಸಹಕಾರ ಕ್ಷೇತ್ರದಲ್ಲಿ ರೈತರು ಕಟ್ಟಿರೋ ಒಂದು ಲಾಭ ಬಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಇಲ್ಲಾಂದ್ರೆ ರೈತರು ಕೊಡ್ಬೇಕು. ಇವೆರಡೇ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಇರೋದು. ಆದ್ರಿಂದ ನಿಮ್ಮನ್ನೆಲ್ಲರನ್ನು ಕೇಳ್ಕೊಳ್ಳೋದಿಷ್ಟೇ, ನಾವೆಲ್ಲರೂ ಸೇರಿ ಈ ಸಹಕಾರ ಕ್ಷೇತ್ರವನ್ನ ಇನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಬರೋ ರೀತಿಯಲ್ಲಿ ನಾವು ಕೆಲಸ ಮಾಡಿದಾಗ ರಾಜಕೀಯ ಬಿಟ್ಟು ಇನ್ನ ಎತ್ತರಕ್ಕೆ ಬೆಳೆದು ಇನ್ನ ರೈತರು ಕೂಡ ಅನುಕೂಲ ಮಾಡೋ ಒಂದು ವ್ಯವಸ್ಥೆಯಲ್ಲಿ ನಾವು ಮಾಡಬೇಕಾಗುತ್ತೆ. ಆದ್ರಿಂದ ಇನ್ನು ಸವಲತ್ತುಗಳೆಲ್ಲ ಹೇಳಿದ್ವಿ. ಯಾರು ಇವತ್ತು ಈ ಹಾಲು 4,91,000 ಹಾಲು ಇವತ್ತು ಉತ್ಪಾದನೆ ಆಗ್ಬೇಕಾದ್ರೆ ನಮ್ಮ ರೈತರ ಶ್ರಮ ಬಹಳಷ್ಟಿದೆ. ಅದಕ್ಕೆ ನಾವು ಕೂಡ ಉತ್ತೇಜನ ಮಾಡೋದಕ್ಕೆ 3,500 ರೂಪಾಯಿ ಒಂದು ಎಕರೆಗೆ ಯಾರೇ ಬೆಳೀಲಿ, ಅವರೇನು ನಮ್ಮ ಸದಸ್ಯರಾಯ ಆಗಿರ್ಬೇಕು, ನಮ್ಮ ಹಾಲು ಹಾಕೋರೇ ಆಗಿರ್ಬೇಕು ಅಂತ ಯಾವುದು ನಾವು ಕಂಡೀಷನ್ ಇಕ್ಕಿಲ್ಲ. ಯಾರು ಬೇಕಾದ್ರೂ ಕೂಡ ಹುಲ್ಲನ್ನು ಬೆಳೆಸಿ ಆ ಊರಿನ ಜನರಿಗೆ, ಆ ಊರಿನ ಹಾಲು ಉತ್ಪಾದಕರು ಕೊಡೋ ಒಂದು ಅವಕಾಶ ಕೂಡ ನಾವು ಮೊನ್ನೆ ಮಾಡಿದ್ವಿ. 3,000 ರೂಪಾಯಿ ಒಂದು ಎಕರೆಗೆ ಹುಲ್ಲು ಬೆಳೆಸೋದಕ್ಕೆ, ಬೀಜ ಕೂಡ ಫ್ರೀಯಾಗಿ
ಕೊಟ್ಟಿದ್ವಿ. ಆ ಉದ್ದೇಶದಿಂದ ರೈತರು ಚೆನ್ನಾಗಿರ್ಬೇಕು ಅಂತ ನಾವು ಎಲ್ಲ ನಮ್ಮ ಆಡಳಿತ ಮಂಡಳಿ ಆಲೋಚನೆ ಮಾಡಿ ಈ ತೀರ್ಮಾನ ತಗೊಂಡಿದ್ದ ಒಂದು ಅವಕಾಶ ಇವತ್ತು ಹಾಲು ಕೂಡ ಹೆಚ್ಚಾಗ್ಲಿಕ್ಕೆ ಒಂದು ಕಾರಣ. ನಾವು ಇವೆಲ್ಲ ಇನ್ನು ವೆಟರ್ನರಿ ಹೇಳಿದ್ರು, ಏನು ವೆಟರ್ನರಿ 50 ರೂಪಾಯಿ ಕೂಪನ್ ಹಾಕಿದ್ರೆ ನೇರವಾಗಿ ನಮ್ಮ ಒಕ್ಕೂಟದಿಂದನೇ ಪಶುವೈದ್ಯರು ಹೋಗ್ತಾರೆ, ಎಲ್ಲ ಟ್ರೀಟ್ಮೆಂಟ್ ಫ್ರೀ ಕೂಡ ಇದೆ. ಆದರೆ ನಾವು ಪ್ರೈವೇಟಲ್ಲಿ ಹೋದಾಗ 1,500 ರೂಪಾಯಿ ನಾವು ಅದೇ ಹೇಳೋದು, ಯಾರು ಕೂಡ ನೀವು ಪ್ರೈವೇಟ್ ಅವ್ರು ನೋಡ್ತಾರೆ ಚೆನ್ನಾಗಿ ನೋಡ್ತಾರೆ ಅಂತ ನೀವು ಯಾರಿಗೂ ಕೂಡ ನೀವು ಸಜೆಷನ್ ಕೂಡ ನೀವು ಕೊಡಬೇಡಿ. ನಮ್ಮ ಎಲ್ಲ ಕಾರ್ಯದರ್ಶಿಗಳಿದ್ದಾರೆ, ಅಧ್ಯಕ್ಷಗಳಿದ್ದಾರೆ, ನಮ್ಮೆಲ್ಲರೂ ಕೂಡ ಏನು ನಮ್ಮ ಡೈರಿಗಳಲ್ಲಿ ಹೇಳ್ತಾರೆ ಏನು ಪಶುವೈದ್ಯರು ಪ್ರೈವೇಟ್ ಅಂದರೆ ಚೆನ್ನಾಗಿ ನೋಡ್ತಾರೆ ಅಂತ. ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸು ಎಲ್ಲ ಒಂದು ಒಳ್ಳೆ ಡಾಕ್ಟರ್ ಕೂಡ ನಮ್ಮ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಇಲ್ಲ ಅಂದರೆ ನಾವು ವ್ಯವಸ್ಥೆ ಇಲ್ಲ ಅಂದರೆ ಇವತ್ತು 4,91,000 ಲೀಟರ್ ಬರೋಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ನೀವೆಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಕೂಡ ಇಲ್ಲೆಲ್ಲರೂ ಕೂಡ ನಮ್ಮನ್ನ ಹಿರಿಯ ಸಹಕಾರಿಗಳೆಲ್ಲರೂ ಇದ್ದಾರೆ, ಬಹಳಷ್ಟು ಹಿರಿಯರಿದ್ದಾರೆ. 25-30 ವರ್ಷದಿಂದ 40-50 ವರ್ಷ ಸಹಕಾರ ಕ್ಷೇತ್ರದಲ್ಲೇ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಒಂದು ಅವರ ಮಾರ್ಗದರ್ಶನದಲ್ಲಿ ಕೂಡ ನಾವು ಇವತ್ತು ಹೋಗ್ತಾ ಇದ್ವಿ. ಆದ್ರಿಂದ ನಾವೆಲ್ಲರೂ ಸೇರಿ ಈ ಒಕ್ಕೂಟನ ಬೆಳೆಸೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಮೊದಲನೇ ಬಾರಿಗೆ ನನ್ನನ್ನು 3 ಓಟಿಂದ ಆಯ್ಕೆ ಮಾಡಿದ್ರು. 2ನೇ ಬಾರಿಗೆ ಎಲ್ಲ ಪಕ್ಷಾತೀತ, ನಿಜವಾಗಲೂ ಇದನ್ನ ಹೇಳ್ಬೇಕು, ನಾನು ಪಕ್ಷಾತೀತವಾಗಿ ನನಗೆ ಓಟ್ ಕೊಟ್ಟಂತ ಎಲ್ಲ ನಿಮ್ಗಳಿಗೆ ಒಂದು ಸುತ್ತ ನಾನು ನಿಜವಾಗ್ಲೂ ನಾನು ನಿಮ್ಮನ್ನ ಕೃತಜ್ಞತೆ ಹೇಳ್ಬೇಕು. ನನ್ನನ್ನ 24 ಮತಗಳ ಹಂತದಿಂದ ಗೆಲ್ಸ್ಕೊಟ್ಟವ್ರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ನಾನು. ಅದೇ ರೀತಿ ನನ್ನನ್ನ ಚುನಾವಣೆ ಆದಾಗಿಂದನೂ ನನ್ನ ಮಾಧ್ಯಮದವರು ಎಲ್ಲರೂ ನನಗೆ ಸಹಕಾರ ಕೊಟ್ಟಂತ ಎಲ್ರಿಗೂ ಅವ್ರಿಗೂ ಕೂಡ ಅಭಿನಂದನೆಗಳು. ನನ್ನ ಜೊತೆಯಲ್ಲಿ 5 ವರ್ಷ ಕೆಲಸ ಮಾಡಂತ ನನ್ನ ಒಕ್ಕೂಟದ ಎಲ್ಲ ವಿಸ್ತರಣೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಏನಪ್ಪಾ 5 ವರ್ಷ ನಾನು ಎಲ್ಲ ಪಕ್ಷಾತೀತ ಚುನಾವಣೆಯಲ್ಲಿ ಚುನಾವಣೆ ಆದಿದ ತಕ್ಷಣ ನಾನು ಯಾವುದೇ ಪಕ್ಷ ಭೇದ ಎಲ್ಲ ಮರೆತು ನಾನು ಕೆಲಸ ಮಾಡಿದ್ದೀನಿ. ಯಾರೇ ಬಂದ್ರು ನಾನು KNF ಬಿಲ್ಡಿಂಗ್ ಗ್ರಾಂಟ್ ಆಗಲಿ, ಒಕ್ಕೂಟದ ಬಿಲ್ಡಿಂಗ್ ಗ್ರಾಂಟ್ ಆಗಲಿ, ಚಾಪ್ ಕಟ್ರ ಆಗಲಿ, ನಾನೇನು ನನಗೆ ಓಟ್ ಕೊಟ್ಟಿದ್ದಾರೆ, ನನಗೆ ಓಟ್ ಕೊಟ್ಟಿಲ್ಲ, ಅದರ ಮನೋಭಾವ ಕೂಡ ನಾನು ಇಟ್ಕೊಂಡಿಲ್ಲ. ಎಲ್ರಿಗೂ ಏನು ಮ್ಯಾಟ್ ಬಂದ್ರೆ ಎಲ್ರಿಗೂ ಫೋನ್ ಮಾಡಿ ಯಾರಿಗೆ ಎಷ್ಟು ಹಸುಗಳು ಜಾಸ್ತಿ ಇದೆ ಅವ್ರಿಗೆ ಚಾಪ್ ಕಟ್ರು ಕೊಡಿ ಮತ್ತೆ ಮ್ಯಾಟ್ ಕೊಡಿ ಅಂತ ಕೂಡ ಎಲ್ಲ ರೀತಿ ಹೇಳಿ. ಕೃಷ್ಣಮೂರ್ತಿಯವರು ಮತ್ತೆ ನಮ್ಮ ಬಾಬಣ್ಣವರು ಹೇಳ್ತಾ ಇದ್ರು, ನಮ್ಮ ನಾರಾಯಣಸ್ವಾಮಣ್ಣವ್ರು ಹೇಳಿದ್ರು 50 ರೂಪಾಯಿ ಕೊಟ್ಟಾಗ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಬರೆದಿದ್ದೀನಿ ಅಣ್ಣ, ನೀವು ಪದೇ ಹಾಲ್ ರೇಟ್ ರೈಸ್ ಮಾಡೋದಿಲ್ಲ, ಸಿಗರೇಟು ಮತ್ತು ಮದ್ಯದ ಬಾಟ್ಲನ್ನ ಪ್ರತಿ ಈ ಬಜೆಟ್ ಅಲ್ಲೂ ಕೂಡ ರೈಸ್ ಮಾಡ್ತಾರೆ. ನೀವು ಒಂದು ಕೆಲಸ ಮಾಡಿ, ವರ್ಷಕ್ಕೆ 2.5 ರೂಪಾಯಿ ರೈಸ್ ಮಾಡಿ, ಬೇರೆ ಏನು ಬೇಡ. ವರ್ಷಕ್ಕೆ ಹಾಲ್ ರೇಟು ಬಜೆಟ್ ಅಲ್ಲಿ 2 ರೂಪಾಯಿ ರೈಸ್ ಮಾಡಿ ಸಾಕು, ಇಷ್ಟು ಸಾಕು, ನೀವೇನು ಮಾಡೋದು ಬೇಡ ನಮ್ಗೆ. ಯಾಕಂದ್ರೆ ಎಲ್ಲಾನು ಬಜೆಟ್ ಅಲ್ಲಿ ರೈಸ್ ಮಾಡ್ಕೊಂಡು 2,00,000 ಕೋಟಿನೋ ಏನೋ ಬಜೆಟ್ ಅಲ್ಲಿ ಮಾಡ್ತೀರಾ. ಮುಖ್ಯಮಂತ್ರಿಗಳಿಗೆ ನಾನು ಲೆಟರ್ ಬರೆದೆ, ನೀವಿಷ್ಟು ಮಾಡಿ ಸ್ವಾಮಿ ಸಾಕು, ಇನ್ನೇನು ಮಾಡಬೇಡಿ, 2 ರೂಪಾಯಿ ರೈತರಿಗೋಸ್ಕರ ಏನು ನಮ್ಮಲ್ಲಿ 1 ಕೋಟಿ ಲೀಟರ್ ಹಾಲು ಬರ್ತಾ ಇದೆ, ಅವರಿಗೆ ಬಜೆಟ್ ಅಲ್ಲಿ 2.5 ರೂಪಾಯಿ ರೈಸ್ ಮಾಡ್ಕೊಂಡ್ರೆ ಸಾಕು. ಪ್ರತಿ ವರ್ಷ ನೀವು ಸ್ಟಾರ್ಟ್ ಮಾಡಿದ್ರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸ್ಟಾರ್ಟ್ ಮಾಡಿದ್ರೆ ಇನ್ನು ಯಾರು ಅದನ್ನ ಸ್ಟಾಪ್ ಮಾಡೋರು ಯಾರಿಗೂ ಆ ತಾಕತ್ ಇರೋದಿಲ್ಲ ಅಂತ ಕೂಡ ನಾನು ಲೆಟರ್ ಬರೆದೆ. ಮುಂದಿನ ಬಜೆಟ್ ಅಲ್ಲಾದ್ರೂ ಅದಾಗ್ಲಿ ಅಂತ ನಿಮ್ಗಳ ಮುಂದೆ ಅವ್ರಿಗೆ ಕೇಳ್ಪಡ್ತೀನಿ. 2ನೇದು, ನಮ್ಮ ಬಾಬಣ್ಣವ್ರು ಹೇಳಿದ್ರು ಬೆಂಗಳೂರು ಡೈರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಬೆಂಗಳೂರು ಡೈರಿಯಲ್ಲಿ 65 ಕೋಟಿ ರೂಪಾಯಿ 2022-23ನೇ ಸಾಲಿನಲ್ಲಿ 65 ಕೋಟಿ ರೂಪಾಯಿ ಲಾಭ ಬಂತು. ಸನ್ಮಾನ್ಯ DK ಸುರೇಶ್ ಅವರು ಅಧ್ಯಕ್ಷರಾಗಿದ್ದ ಕೂಡಲೇ 65 ಕೋಟಿ ರೂಪಾಯಿನ ಏನ್ ಮಾಡಬೇಕು ಅಂತ ಕೇಳಿದ್ರು. 65 ಕೋಟಿ ರೂಪಾಯಿ ಲೆಕ್ಕ ಹಾಕಿದ್ರೆ 18% ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ 12 ಕೋಟಿನೋ 13 ಕೋಟಿನೋ ಸರ್ಕಾರ ಕಟ್ಟಬೇಕಂತೆ. 25% ಟ್ಯಾಕ್ಸ್ ಕೊಡ್ಬೇಕಂತೆ. ಒಂದು ಕೆಲಸ ಮಾಡಿದ್ರಂತೆ, 15 ಲಕ್ಷ ಲೀಟರ್ ಹಾಲಿಗೆ ಯಾರು ತಿಮ್ಮಪ್ಪನ ಬೊಮ್ಮಪ್ಪನೋ ಮಾರ್ಚ್ 1ನೇ ತಾರೀಕಿಂದ ಏಪ್ರಿಲ್ 1ರಿಂದ ಮಾರ್ಚ್ 1ನೇ ತಾರೀಕುವರೆಗೂ ರಾಜಣ್ಣ ಎಷ್ಟು ಹಾಲು ಹಾಕಿದ್ರೆ ಪಟ್ಟಿ ತಗೊಂಡ್ಬಂದ್ರೆ 15 ಲಕ್ಷ ಲೀಟರ್ ಪರ್ ಡೇ ಆಗ್ತಾ ಇದ್ರಲ್ಲ, ಇಂಟು
ವರ್ಷದ ಲೆಕ್ಕ ಹಾಕ್ಬಿಟ್ಟು 65 ಕೋಟಿ ರೂಪಾಯಿ 1 ರೂಪಾಯಿ ತರ ಹಂಚಾಕ್ರಿ ಅಂತಂತೆ. ಸರ್ಕಾರಕ್ಕೆ 1 ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ. 65 ಕೋಟಿ ಒಂದೇ ದಿನಕ್ಕೆ ಎಲ್ಲರ ಅಕೌಂಟ್ಗೂ ಹಾಕ್ಬಿಟ್ಟಿದ್ದಾರೆ. ನಮ್ಮ ಒಕ್ಕೂಟದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದು ದೊಡ್ಡ ಒಕ್ಕೂಟ, 18 ಲಕ್ಷ ಲೀಟರ್ ಬೆಂಗಳೂರು ಹಾಲು ಒಕ್ಕೂಟ, 3 ಜಿಲ್ಲೆಯಲ್ಲಿ ಒಳಗೊಂಡಂತ ಒಕ್ಕೂಟ. ನಮ್ಮದು ಚಿಕ್ಕ ಒಕ್ಕೂಟ, ನಮ್ಮದು 9 ಕೋಟಿ ರೂಪಾಯಿ ಲಾಭ ಇತ್ತು. 9 ಕೋಟಿ ರೂಪಾಯಿ ಲಾಭನ 1.5 ರೂಪಾಯಿ ತರ ನಾವು 3 ತಿಂಗಳು ಹಾಲ್ ರೇಟ್ ರೈಸ್ ಮಾಡಿದ್ದೀವಿ. ಆದ್ರೂ ನಾವು 4 ಕೋಟಿ ರೂಪಾಯಿಯಲ್ಲಿ ಲಾಸ್ ಬರ್ತೀವಿ. ಆಮೇಲೆ 1.5 ರೂಪಾಯಿ ನಿಲ್ಸಿದ ತಕ್ಷಣ ನಾವು ಮತ್ತೆ ಅದೇ ಸಾಲಿಗೆ ಬರ್ತೀವಿ. ನಮ್ಮ ಅಧ್ಯಕ್ಷರು ಒಂದೇ ತೀರ್ಮಾನ ತಗೊಂಡಿದ್ರು, ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು ಬೇಡ, ನಾವು 1.5 ರೂಪಾಯಿ ತರ 1 ಲೀಟರ್ ಕೊಟ್ಬಿಡೋದ 3 ತಿಂಗಳು, ಅದರ ದುಡ್ಡು ರೈತರಿಗೆ ಹೋಗ್ಲಿ ಅಂತ. ಹಾಗಾಗಿ ಅದನ್ನೇ ಅಲ್ಲಿಗೆ ಬರ್ತಾ ಇದೆ. KMF ಅವರು 180 ಕೋಟಿ ರೂಪಾಯಿ ಲಾಭ. ಏನು ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿದ್ರು. ನನ್ನನ್ನು ಡೈರೆಕ್ಟರ್ ಆಗಿ ಕಳ್ಸಿಕೊಟ್ಟಿದ್ದಾರೆ. ಆದ್ರೆ ನಾನು ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದಿಲ್ಲ, ಇನ್ನು ಅಲ್ಲಿ ಹೋಗ್ಲೇ ಇಲ್ಲ, ಮೀಟಿಂಗ್ ಹೋಗಿಲ್ಲ, ಅಧ್ಯಕ್ಷರು ಆಗ್ಲಿಲ್ಲ. 180 ಕೋಟಿ ರೂಪಾಯಿ ಲಾಭನ ಏನ್ ಮಾಡಿದ್ರು ಮಹಾನ್ ಭಾವ. ಆಡಳಿತ ಮಂಡಳಿ ಇಲ್ಲ, ಅಧ್ಯಕ್ಷರು ಇಲ್ಲ, ಡೈರೆಕ್ಟರ್ ಯಾರು ಇಲ್ಲ. ಅಲ್ಲೊಬ್ರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ AC ಆಗಿದ್ರು, ಶಿವಸ್ವಾಮಿ ಅನ್ನೋರು AC ಆಗಿದ್ರು. ಅವರು ಅಲ್ಲಿ MD. ಆ MD ಅವರು ಏನ್ ಮಾಡ್ಬಿಟ್ಟಿದ್ದಾರೆ, ಅದ್ ಯಾರನ್ನ ಮೆಚ್ಚೋದಕ್ಕೋ ಏನೋ ನನಗೆ ಗೊತ್ತಿಲ್ಲ. ನಿಮ್ಮ ದುಡ್ಡುಗಳೆಲ್ಲ ನಿಮ್ಮ ದುಡ್ಡು, ನಮ್ಮ ದುಡ್ಡು, ನಿಮ್ಮ ದುಡ್ಡು, 16 ಒಕ್ಕೂಟಗಳದ್ದು ಲೇವಿ ಕಟ್ತೀವಿ ದುಡ್ಡು. ಆ ದುಡ್ಡನ್ನ 180 ಕೋಟಿ ರೂಪಾಯಿನ 25% ಲೆಕ್ಕ ಹಾಕೊಳ್ರಿ, 65 ಕೋಟಿ ರೂಪಾಯಿ ತಗೊಂಡು ಹೋಗ್ಬಿಟ್ಟು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದ್ರು. ಯಾರ ದುಡ್ಡು ಯಾರಿಗೆ ಗೊತ್ತಾಗುತ್ತೆ? ಅದನ್ನೇ ಹೇಳ್ತೀನಿ. ನೀವು ಒಂದು ಕೆಲಸ ಮಾಡಿ ಸ್ವಾಮಿ, 65 ಕೋಟಿ ರೂಪಾಯಿನ 180 ಕೋಟಿ ರೂಪಾಯಿ ಲಾಭನ ನೀವು ನಿಮ್ಗೆ ಎಷ್ಟು ಬೇಕು ಅಷ್ಟು KMFಗೆ ಅದೇನೋ ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ಇಟ್ಕೊಂಡು ಒಂದು 100 ಕೋಟಿ ರೂಪಾಯಿನ 16 ಒಕ್ಕೂಟಗಳಿಗೆ ಫೀಡ್ ಕೊಡ್ತಾ ಇದ್ದೀವಿ. ಸರ್ಕಾರ ಇವರಿಂದ KMF ಇಂದ ಫೀಡ್ ಕೊಡ್ತಾ ಇದ್ದೀರಾ. 0.5% ನೀವು ಸಬ್ಸಿಡಿ ಏನು 1300 ರೂಪಾಯಿ 1200 ರೂಪಾಯಿ ಫೀಡ್ ಕೊಡ್ತಾ ಇದೀವಲ್ಲ, ಅದ್ರಲ್ಲಿ 600 ರೂಪಾಯಿ KMF ಇಂದ ಸಬ್ಸಿಡಿ ಕೊಟ್ಟಿದ್ರೆ ಒಂದು 2 ತಿಂಗಳು 3 ತಿಂಗಳು ನಮ್ಮ ರೈತರಿಗೆ ಎಷ್ಟು ಸಹಾಯ ಆಗಿರೋದು. 180 ಕೋಟಿ ರೂಪಾಯಲ್ಲಿ 25% ನ 65 ಕೋಟಿ ರೂಪಾಯಿನ ಈ ದುಡ್ಡನ್ನ ತಗೊಂಡೋಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲ್ಲ. ನಿಮಗೂ ಶಿವಸ್ವಾಮಿ ಅವ್ರಿಗೂ DK ಸುರೇಶ್ ಅವ್ರಿಗೂ ಇಷ್ಟೇನ ಡಿಫ್ರೆನ್ಸ್? ಯಾಕೆ ನೀವು ರೈತರ ಮಗ ಅಲ್ವಾ? ನೀವು ಮೈಸೂರವರು ಅಂತೀರಾ, ರೈತರ ಮಗ ಅಲ್ವಾ ನೀವು? ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಆದಷ್ಟು ಬೇಗ KMF ಚುನಾವಣೆ ಆಗಿದ್ರೆ ಮೋಸ್ಟ್ಲಿ ಅವರು MD ಆಗಿ ಮುಂದುವರಿತಿದ್ರು ಇಲ್ವೋ ನನಗೂ ಗೊತ್ತಿಲ್ಲ. ಅಧ್ಯಕ್ಷರು ಆಗಿ ಚುನಾವಣೆ ಆಗಿದ ತಕ್ಷಣ ಮೋಸ್ಟ್ಲಿ ಅವರು ಟ್ರಾನ್ಸ್ಫರ್ ಆಗಿ ಮಾಡ್ಕೊಂಡು ಹೋಗ್ಬಿಡೋರು ಏನು. ಯಾಕೆಂದ್ರೆ ಈ 14 ಜನ ಒಕ್ಕೂಟದ ಡೈರೆಕ್ಟರ್ಗಳು ಹೋಗಿ ಅವ್ರ ಮೇಲೆ ಬೀಳ್ತಾರೆ, ಯಾರು ಮಾತು ಕೇಳ್ಕಟ್ಟು ನೀನು 65 ಕೋಟಿ ರೂಪಾಯಿ ಇದು ಕಟ್ಟದಪ್ಪ ಅಂತ. ಹಾಗಾಗಿ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಕೂಡ ನೋಡಿ, AMCಗಳು ಕಂಪ್ಯೂಟರ್ ಎಲ್ಲ, ಅದರಲ್ಲಿ ಎಲ್ಲಾ ತರ ಒಕ್ಕೂಟಗಳಿಗೆ ನಮ್ಮಲ್ಲಿ 14-15 ನಮ್ಮ ಕ್ಷೇತ್ರಕ್ಕೆ ಬಂದಿದೆ, ಅದನ್ನ ಕೊಡ್ತಾ ಇದೀವಿ. ಜೋಳ ಬಂದಿದೆ, ಜೋಳ ತಕ್ಕೊಂಡೋಗ್ರಿ. ನಿಮ್ಗೆ ಯಾವ್ಯಾವ ಸೌಲಭ್ಯಗಳು ಬೇಕು ನೀವು ಪಕ್ಷಾತೀತವಾಗಿ ನನಗೆ ಓಟ್ ಕೊಟ್ಟಿರೋದ್ರಿಂದ ನೀವು ನನ್ನ ಫೋನ್ನ 24 ಅವರು ಆಫ್ ಕೂಡ ಮಾಡೋದಿಲ್ಲ. ನೀವು ಎಷ್ಟು ಹೊತ್ತಲ್ಲಿ ಮಾಡಿದ್ರು ಸಹ ನಿಮ್ಮ ಫೋನ್ ಅಟೆಂಡ್ ಮಾಡ್ತೀನಿ. ಮೊನ್ನೆ ಯಾರೋ 1-2-3 ರಾತ್ರಿ 12 ಗಂಟೆಯಲ್ಲಿ ಫೋನ್ ಮಾಡಿದ್ರು, ಹಸು ಕರು ಆಗ್ತಾ ಇಲ್ಲ, ಎಮರ್ಜೆನ್ಸಿ ರೂಟ್ ಇಟ್ಕೊಂಡಿದೀವಿ. ಮೊದಲಿಂದ ನಾನು ಡೈರೆಕ್ಟರ್ ಆದಾಗಿಂದ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಒಂದು ಎಮರ್ಜೆನ್ಸಿ ರೂಟ್ಸ್ ಅಂತ ಏನು ಕಂಪ್ಲೇಂಟ್ ಇಲ್ಲ ಅಂದ್ರೂ ಒಬ್ಬ ಕಾರು ಡ್ರೈವರು, ಒಂದು ಹೆಲ್ಪರು, ಒಬ್ಬ ಡಾಕ್ಟ್ರು ಆಫೀಸಲ್ಲಿ ಮಲ್ಕೊಬೇಕು. ಆ ಎಮರ್ಜೆನ್ಸಿ ಕಾಲ್ ಬಂದ ತಕ್ಷಣ, ಈಗ ಯಾವ್ದು ಬಂಡಳ್ಳಿ ರಾಮಕೃಷ್ಣ ಬಣ್ಣಂದು ಹಸು ಕರು ಆಗ್ತಾ ಇಲ್ಲ, ಎಮರ್ಜೆನ್ಸಿ, ಇಮಿಡಿಯೇಟ್ ಆಗಿ ಡಾಕ್ಟರ್ ಹೋಗ್ಬೇಕು. ಅದು 3 ಜೀವ, ಅವ್ರಿಗೆ ಗೊತ್ತಾಗಲ್ಲ, ಅದು ಯಾರಿಗೆ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಅಟ್ಲೀಸ್ಟ್ ರಾಮಕೃಷ್ಣ ಬಣ್ಣ ಫೋನ್ ಮಾಡಿದ ತಕ್ಷಣ ಆ ಹಸು ನೋಡೋ ಅಂತ ಕೆಲಸ ಡಾಕ್ಟರ್ ಆಗ್ಬೇಕು. ಇಂಥ ಕೆಲಸ ನಾವು ನೈಟು ನಿರಂತರವಾಗಿ ಒಬ್ಬ ಡಾಕ್ಟ್ರು, ಒಂದು ಕಾರು, ಒಂದು ಹೆಲ್ಪರ್ನ ಅಲ್ಲಿ ಬಿಟ್ಟು ಈ ಕೆಲಸ ಮಾಡೋಂಥ ಕೆಲಸ ನಾವು ಮಾಡ್ತಾ ಇದೀವಿ. ಯಾಕೆಂದ್ರೆ ನನಗೆ 12 ಗಂಟೆಗೆ ಫೋನ್ ಮಾಡಿದ್ರು ತೆಗಿತೀನಿ, ರಾತ್ರಿ 3 ಗಂಟೆಗೆ ಫೋನ್ ಮಾಡಿದ್ರು ತೆಗಿತೀನಿ, ಅಂತ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ದಯವಿಟ್ಟು ಅನ್ಯತೆ ಭಾವಿಸಬೇಡ್ದು ಲೇಟ್ ಆಯ್ತು ಅಂತ. ಹಾಗಾಗಿ ನನಗೆ ಮತ ಕೊಟ್ಟಂತ ನಿಮಗೂ ಅಲ್ಲಲ್ಲ, 12 ಗಂಟೆ ಮೊದಲೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡಕ್ಕಾಗಲ್ಲ, 12 ಗಂಟೆವರೆಗೂ ರಾವ್ ಕಾಲ ಇತ್ತು, ಅದಕ್ಕೆ 12 ಗಂಟೆ 5 ನಿಮಿಷಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ನನ್ನನ್ನ ಗೆಲ್ಲಿಸಿದಂತ ನಿಮಗೂ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಗೆಲ್ಲುವ ಕಾರಣ ಒಂದು ಸುತ್ತ ನನ್ನ ಮಾತಾ ಮುಗಿಸ್ತೀನಿ.